ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮೀಕಾಂತ್. ಸ್ನೇಹಿತರೆ ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೆಳಗಡೆ ಕಮೆಂಟ್ ಅಲ್ಲಿ ಸುಮಾರು ಒಂದು 70-80% ಜನ ಸರ್ ಬರೀ ಟಿ-ಇ-ಟಿ, ಟಿ-ಇ-ಟಿ ಅಂತೇಳಿ ಕಮೆಂಟ್ ಹಾಕ್ತಾ ಇದ್ದಾರೆ. ಯಾವ್ದಾದ್ರು ಒಂದು ಮಿನಿಸ್ಟ್ರು ಅಥವಾ ಪಿ-ಆರ್ ಸೆಕ್ರೆಟರಿನೋ ಅಥವಾ ಕಮಿಷನರ್ ಭೇಟಿ ಮಾಡ್ನು ಬಾ ಅಂತಂದ್ರೆ ಯಾರೂ ಬರೋದಿಲ್ಲ. ಅಲ್ಲೇ ಕೂತ್ಕೊಂಡು ಕಮೆಂಟ್ ಹಾಕೋದು, ಅಲ್ಲೇ ಕೂತ್ಕೊಂಡು ಕೇವಲ ಏನಪ್ಪಾ ಅಂದ್ರ ಇದ್ರ ಬಗ್ಗೆ ಅವೇರ್‌ನೆಸ್ ಅಂತೂ ತುಂಬಾ ಜನರಿಗೆ ಕಡಿಮೆ. ಸೊ ಇಲಾಖೆಗೆ ಹೋಗಿ ಭೇಟಿ ಕೊಡ್ಬೇಕು, ಆ ಸೆಕ್ರೆಟರಿನ ಭೇಟಿ ಮಾಡ್ಬೇಕು, ಕಮಿಷನರ್‌ನ ಭೇಟಿ ಮಾಡ್ಬೇಕು, ಮತ್ತೆ ಸ್ಟ್ರಗಲ್ ಮಾಡ್ಬೇಕಾಗತ್ತೆ. ಇವತ್ತು ಟಿ-ಇ-ಟಿ ಮಾಡಿಸ್ಬೇಕಂದ್ರೂ ಹೋರಾಟ ಮಾಡುವಂತ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ. ಓಕೆ. ಸೊ ಇಲ್ಲಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ನಾನು ಸುಮಾರು ಕಮೆಂಟ್‌ಗಳನ್ನ ನೋಡಿದೆ. ಬರೀ ಟಿ-ಇ-ಟಿ, ಟಿ-ಇ-ಟಿ ಅಂತ ಹೇಳ್ತಾ ಇದ್ರಿ. ಆಕ್ಚುಲಿ ಟಿ-ಇ-ಟಿ ನಡಿಬೇಕಾಗಿತ್ತು. ವರ್ಷದಲ್ಲಿ 1 ಬಾರಿ, 2 ಬಾರಿ ನಡಿಬೇಕು. ಸೊ ಸರ್ಕಾರ ಏನಪ್ಪಾ ಅಂದ್ರ ಅದ್ರ ಬಗ್ಗೆ ನಿರ್ಲಕ್ಷ್ಯ ಭಾವನೆಯನ್ನ ತೋರಿದೆ. ಅದು ಬೇರೆ ಬೇರೆ ಕಾರಣಕ್ಕಾಗಿ. ಒಂದು ಆನ್‌ಲೈನ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಒಂದೇನಪ್ಪಾ ಅಂದ್ರ ಅಲ್ಲಿ ಸೆಕ್ರೆಟರಿ ಅವರು ಚೇಂಜ್ ಆದ್ರು. ಸೊ ಸುಮಾರು ಪ್ರಾಬ್ಲಮ್‌ಗಳು ಏನಪ್ಪಾ ಅಂದ್ರ ಇಲಾಖೆಗೆ ಇದೆ. ಎಲ್ಲವನ್ನು ಮೀರಿ ವರ್ಷದಲ್ಲಿ 1 ಅಥವಾ 2 ಬಾರಿ ಮಾಡ್ಲೇಬೇಕು ಟಿ-ಇ-ಟಿ ಅಂತೇಳಿ ಇಲಾಖೆಯ ನಿಯಮ ಇದೆ. ಎನ್-ಸಿ-ಟಿ ನಿಯಮ ಇದೆ. ಸೆಂಟ್ರಲ್ ಆಲ್ರೆಡಿ ಏನಪ್ಪಾ ಅಂದ್ರ 2 ಬಾರಿ ಏನಪ್ಪಾ ಅಂದ್ರ ನಡೆಯುತ್ತೆ ಅಲ್ಲಿ. ಓಕೆ. ಅದೇ ಒಂದು ಟೈಪ್ ಅಲ್ಲೇ ನಾವು ಕರ್ನಾಟಕದಲ್ಲಿ 2 ಬಾರಿ ನಡಿಬೇಕು ಅಂತೇಳಿ ಹಿಂದಿನ ಸರ್ಕಾರದಲ್ಲಿ ನಾಗೇಶ್ ಸರ್ ಅವರು ಮಾಡಿಟ್ಟೋಗಿದ್ದಾರೆ. ಬಟ್ ಇವ್ರು ಅದು ಒಂದ್ ಸಲನೂ ಏನಪ್ಪಾ ಅಂದ್ರ ಮಾಡ್ತಾ ಇಲ್ಲ. ಸೊ ಅದೊಂದು ದೊಡ್ಡ ದುರಂತ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಬಾರಿ ಸೆಕ್ರೆಟರಿ ಅವ್ರಿಗೆ ಹೇಳಿದೀವಿ. ಆಮೇಲೆ ಕಮಿಷನರ್ ಅವ್ರಿಗೆ ಹೇಳಿದೀವಿ. ಹಿಂದೆ ಒಂದು 2, 3 ತಿಂಗಳ ಹಿಂದ್ಗಡೆನ. ಬಟ್ ಅದಕ್ಕೆ ಯಾರು ಏನಪ್ಪಾ ಅಂದ್ರ ಕೇರ್ ಮಾಡ್ಲಿಲ್ಲ. ಜವಾಬ್ದಾರಿಯನ್ನ ತೆಗೆದುಕೊಂಡು ಬೇಗ ಬೇಗ ಆ ಫೈಲ್ ಅನ್ನ ಮೂವ್ ಮಾಡ್ಲಿಲ್ಲ. ಮತ್ತೆ ಏನಪ್ಪಾ ಅಂದ್ರ ಮುಂದಿನ ಸ್ಟೆಪ್ ಅನ್ನ ತೆಗೆದುಕೊಂಡು ಎಂ-ಎಲ್-ಸಿ, ಎಂ-ಎಲ್-ಎಗಳ ಕಡೆಯಿಂದ ಏನಪ್ಪಾ ಅಂದ್ರ ಹೇಳಿಸುವಂತ ಪ್ರಯತ್ನನೂ ಮಾಡಿದೀವಿ. ಲಾಸ್ಟ್ ಟೈಮ್ ಏನಪ್ಪಾ ಅಂದ್ರ ಹಿಂದಿನ ಒಂದು ವೀಕ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಿನಿಸ್ಟರ್ ಅವ್ರನ್ನು ಭೇಟಿಯಾಗಿದ್ದೀವಿ. ಒಂದಿಷ್ಟು ವರ್ಗ ನೋಡಪ್ಪ ಒಂದಿಷ್ಟು ವರ್ಗ ಟಿ-ಇ-ಟಿ ಮಾಡಬೇಡ್ರಿ ಅಂತೇಳಿ ಒಂದು ಅಪ್ರೋಚ್ ಅನ್ನ ಮಾಡ್ತಾ ಇದೆ, ಹೇಳ್ತಾ ಇದೆ ಅಂತ ಅಂದ್ರು. ಸರ್ ನಾನೇನ್ ಹೇಳಿದೆ ಅಂದ್ರೆ ಅವ್ರಿಗೆ, ಸೊ ನಾವು ಟಿ-ಇ-ಟಿ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದಿಷ್ಟು ಟಿ-ಇ-ಟಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಯಮದಲ್ಲಿ ಏನಿದೆ? ನಿಯಮನ ನೀವು ಫಾಲೋ ಅಪ್ ಮಾಡ್ರಿ ಅಂತ ಹೇಳಿ ಬಂದಿದ್ದೀನಿ. ಸೊ ಇಮಿಡಿಯೇಟ್ಲಿ ತಕ್ಷಣ ಏನಪ್ಪಾ ಅಂದ್ರ ಎಸ್-ಎಸ್-ಕೆ ಒಳಗ ಮೀಟಿಂಗ್ ಐತಿ. ಸೊ ಅಲ್ಲಿ ಏನಪ್ಪಾ ಅಂದ್ರ ನಮ್ಮ ಒಂದು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಅಲ್ಲಿ ಅವರು ರವಾನೆ ಮಾಡಿದ್ರು. ಓಕೆ. ಅವತ್ತೇನಪ್ಪಾ ಅಂದ್ರ ಎಸ್-ಎಸ್-ಕೆ ಒಳಗ ಏನೇನ್ ಡಿಸಿಷನ್ ಆಗಿದೆ ಅನ್ನೋದು ಏನಪ್ಪಾ ಅಂದ್ರ ನಮ್ಗೆ ಇವಾಗ ಮಾಹಿತಿ ಇಲ್ಲ. ಮಾಹಿತಿ ತೆಗೆದುಕೊಳ್ಬೇಕಂದ್ರೆ ಅಲ್ಲಿ ಡಿಪಾರ್ಟ್ಮೆಂಟ್‌ಗೆ ಹೋಗ್ಬೇಕಾಗತ್ತೆ. ಮತ್ತೆ ಮಿನಿಸ್ಟರ್‌ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಎಂ-ಎಲ್-ಎ, ಎಂ-ಎಲ್-ಸಿಗಳ ಕಡೆಯಿಂದ ಲೆಟರ್‌ನು ಹಾಕ್ಸಿದ್ದೀವಿ. ಟಿ-ಇ-ಟಿ ಏನಪ್ಪಾ ಅಂದ್ರ ಮಾಡ್ಬೇಕು ಅಂತೇಳಿ ಇಲಾಖೆ ನಿಯಮದ ಪ್ರಕಾರ. ಒಂದಿಷ್ಟು ಅಭ್ಯರ್ಥಿಗಳಿಗೆ ಟಿ-ಇ-ಟಿ ಆಗಿಲ್ಲ. ಪೇಪರ್ 1 ಪಾಸ್ ಆಗಿಲ್ಲ. ಒಂದಿಷ್ಟು ಅಭ್ಯರ್ಥಿಗಳು ಪೇಪರ್ 2 ಪಾಸ್ ಆಗಿಲ್ಲ. ಆಮೇಲೆ ಒಂದಿಷ್ಟು ಹೊಸಬ್ರು ಏನಪ್ಪಾ ಅಂದ್ರ ಇನ್ನೂ ಅವ್ರಿಗೆ ಟಿ-ಇ-ಟಿನ ಅವಕಾಶನೇ ಸಿಕ್ಕಿಲ್ಲ. ಸೊ ತುಂಬಾ ಜನರದ್ದು ಒಂದು ಪ್ರಾಬ್ಲಮ್ ಎಲ್ಲ ಇರ್ತಾವ ಇಲ್ಲ ಅಂತಲ್ಲ. ಬಟ್ ಯಾವ್ದಕ್ಕಾದ್ರೂ ನಾವು ಕರೆದ್ರ ಬರುವಂಗಿಲ್ಲ. ಮತ್ತೆ ಕಂಪಲ್ಸರಿ ಏನಪ್ಪಾ ಅಂದ್ರ ಮಾಡಿಸ್ರಿ ಅನ್ನೋದು. ಇದು ಯಾವುದು ಇದು ಸ್ಟ್ರಾಟಜಿ ಅಂತೇಳಿ ನಮಗಂತೂ ಅರ್ಥ ಆಗೋದಿಲ್ಲ. ಸೊ ನಾವೊಬ್ರ ಹೋದ್ರ ಟಿ-ಇ-ಟಿ ಪಾಸ್ ಆದವರೆಲ್ಲ ಏನಪ್ಪಾ ಅಂತಂದ್ರೆ ಸರ್ ಟಿ-ಇ-ಟಿ ಯಾಕೆ ಮಾಡಿಸ್ತಾ ಇದ್ರಿ ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ ಅದು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು. ನೋಡಪ್ಪ ಅದು ಇಲಾಖೆಯ ಒಂದು ನಿಯಮ. ಅದು ನಿಯಮದ ಪ್ರಕಾರ ಆಗ್ಲಿ. ಸೊ ಅದಕ್ಕೆ ಇಲಾಖೆಗೆ ಎಚ್ಚರಿಸ್ತಾ ಇದೀವಿ ಅಷ್ಟೇ ನಾವು. ನಮ್ದೇನ್ ಕೆಲಸ ಅಲ್ಲೇನಿಲ್ಲ. ಇಲಾಖೆ ಈ ಸರ್ಕಾರ ಏನಪ್ಪಾ ಅಂದ್ರ ಮಲ್ಕೊಂಡಿದೆ ಆ ವಿಚಾರದಾಗ. ಅದನ್ನ ಎಚ್ಚರಿಸ್ತಾ ಇದ್ದೀವಿ. ಮಾಡ್ರಿ ನೀವು ಮಾಡ್ಬೇಕು. ಒಂದು ವರ್ಷದಲ್ಲಿ 2 ಬಾರಿ ಮಾಡ್ಬೇಕು. ಅಟ್ ಲೀಸ್ಟ್ 1 ಬಾರಿ ಆದ್ರೂ ಮಾಡ್ರಿ ಅಂತ ಹೇಳ್ತಾ ಇದೀವಿ ಅಷ್ಟೇ. ಇದನ್ನ ನಾವು ಮತ್ತೆ ಟಿ-ಇ-ಟಿ ಎಲಿಜಿಬಲ್ ಮಾಡ್ಕೊಂಡ ಅಭ್ಯರ್ಥಿಗಳಿಗೆ ನಾವು ಕನ್ವಿನ್ಸ್ ಮಾಡ್ಬೇಕು. ಆಕ್ಚುಲಿ ಎಲಿಜಿಬಲ್ ಮಾಡ್ಕೊಂಡವ್ರು ಸರ್ ಅವಶ್ಯಕತೆ ಇಲ್ಲ ಬಿಡಿ ಅದನ್ನ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋತೀರಿ ಅಂತ ಹೇಳ್ತಾರೆ. ಬಟ್ ಎಲ್ರೂ ಏನಪ್ಪಾ ಅಂದ್ರೆ ಇದರಲ್ಲಿ ಎಲ್ರಿಗೂ ಅವಕಾಶ ಸಿಗ್ಲಿ. ಇದೊಂದು ಸ್ಪರ್ಧಾತ್ಮಕ ಯುಗ. ಮತ್ತೆ ಹಿಂದುಳಿದಂತ ಅಭ್ಯರ್ಥಿಗಳು ಮತ್ತೆ ಏನಪ್ಪಾ ಅಂದ್ರೆ ಅವಕಾಶ ಮುಂದೆ ಸುಮಾರು ವರ್ಷಗಳಿಂದ ಅವಕಾಶ ಸಿಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ನಿಯಮದಲ್ಲಿ ಏನಿದೆಯಲ್ಲ ಅದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ ಅಷ್ಟೇ. ಬಹಳಷ್ಟು ಅಭ್ಯರ್ಥಿಗಳು ಕುತ್ಕೊಂಡು ಏನಪ್ಪಾ ಅಂದ್ರೆ ಮೆಸೇಜ್ ಹಾಕೋದು ತುಂಬಾ ಸರಳ. ಇಲಾಖೆಗೆ ಹೋಗಿ ಅವ್ರು ಏನಂತಾರ ಅದನ್ನ ಅನ್ಸ್ಕೊಂಡು ಪ್ರತಿದಿನ 1000, 2000, 3000 ರೂಪಾಯಿ ಖರ್ಚು ಮಾಡ್ಕೊಂಡು ಎಲ್ಲ ಹೋಗಿ ಮಾಹಿತಿ ತರೋದಿತ್ತಲ್ಲ ಸ್ವಲ್ಪ ಏನಪ್ಪಾ ಅಂದ್ರ ಒಂದಿಷ್ಟು ನಾವು ಕರೆದ್ರ ಬರುವಂತ ಒಂದು ಮನಸ್ಥಿತಿ ಒಳಗೆ ಇರ್ಲಿ. ಸುಮ್ನೆ ಅಲ್ಲೇ ಕೂತ್ಕೊಂಡು ಕಮೆಂಟ್ ಹಾಕೋದು ಇದು ಎಷ್ಟ್ರ ಮಟ್ಟಿಗೆ ಸರಿ? ನನಗಂತೂ ಬಹಳಷ್ಟು ಬೇಜಾರಾಗಿದೆ. ಸುಮ್ನೆ ಇದು ಯಾವ್ದು ನಮ್ಗೆ ಇದು ಅವಶ್ಯಕತೆ ಇಲ್ಲ ಅಂತೇಳಿ ಅನ್ಸುತ್ತೆ ಒಂದೊಂದ್ ಬಾರಿ. ಯಾಕಂದ್ರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಆನ್‌ಲೈನ್ ಕೋಚಿಂಗ್ ಸೆಂಟರ್‌ಗಳಿಲ್ಲ? ಎಷ್ಟು ಆ ಕೋಚಿಂಗ್ ಸೆಂಟರ್‌ಗಳು ಟೀಚರ್ ಬಗ್ಗೆ ಕ್ಲಾಸ್ ಮಾಡೋದಿಲ್ಲ? ಯಾರಾದ್ರೂ ಒಂದ್ ಸಲ ಆದ್ರೂ ಅವ್ರು ಯಾರೋ ಒಮ್ಮೆ ಎಂ-ಎಲ್-ಸಿಗಳ ಕಡೆನೋ, ಎಂ-ಎಲ್-ಎಗಳ ಕಡೆನೋ
ಅಥವಾ ಮಿನಿಸ್ಟರ್ ಕಡೆನೋ ಪ್ರೆಷರ್ ಹಾಕ್ಸಿ ಆ ಟಿ ಮಾಡಿಸ್ರಿ ಅಂತೇಳಿ ಯಾರಾದ್ರೂ ಒಬ್ರಾದ್ರೂ ಕೋಚಿಂಗ್ ಸೆಂಟರ್ಗಳು ಏನಾದ್ರು ಹೇಳ್ತಾವ? ಇಲ್ವೇ ಇಲ್ಲ. ಅವ್ರಿಗೆ ಇನ್ನೂ ಮುಂದಾದ್ರೆ ಚಲೋ. ಯಾಕಂದ್ರೆ ಅಭ್ಯರ್ಥಿಗಳು ಸಿಗ್ತಾರಲ್ಲ. ಅವ್ರಿಗೆ ಯಾವ್ದು ಸಿ.ಇ.ಟಿನೂ ಆಗೋದು ಬೇಡ, ಯಾವ್ದು ಟಿ.ಇ.ಟಿನೂ ಆಗೋದು ಬೇಡ. ಅವ್ರಿಗೇನಪ್ಪಾ ಅಂದ್ರ ವರ್ಷದಲ್ಲಿ 50,000 ತರಬೇತಿನ ಪಡ್ಕೊಂಡು ಏನ್ ಹೊರಗಡೆ ಬರ್ತಾರಲ್ಲ, ಅವ್ರಿಗೆ ಟಿ.ಇ.ಟಿ ನೀಡಿರ್ತದ. ಆಮೇಲೆ ಸಿ.ಇ.ಟಿ ನೀಡಿರ್ತದ. ಅವ್ರು ತರಬೇತಿನ ಕೊಡ್ಕೊಂಡು ತಮ್ಮ ಒಂದು ಕೋಚಿಂಗ್ ಸೆಂಟರ್‌ಗಳನ್ನ ಬಿಲ್ಡ್ ಮಾಡ್ಕೋತ ಹೋದ್ರೆ ಸಾಕು ಅವ್ರಿಗೆ. ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ನೋಡಿ ವಿಚಾರ ಮಾಡಿ. ನಾನೇನ್ ಬಹಳಷ್ಟು ಹೇಳೋದಿಲ್ಲ. ವಾಸ್ತವಿಕ ಸ್ಥಿತಿ ಇದೇ ರೀತಿ ಇದೆ. ನೀವೆಲ್ಲ ಏನಪ್ಪಾ ಅಂದ್ರ ಅಭ್ಯರ್ಥಿಗಳು, ಆಸ್ಪಿರೆಂಟ್ ಏನಪ್ಪಾ ಅಂದ್ರ ಅರ್ಥ ಮಾಡ್ಕೋಬೇಕು ಇದನ್ನ. ಟಿ.ಇ.ಟಿ ಬಗ್ಗೆ ನಾನು ಪ್ರತಿದಿನ ಇಲಾಖೆಗೆ ಹೋಗಿ ನಮ್ ಜೇಬು ಖಾಲಿ ಆಗ್ಬಿಟ್ಟಿದೆ. ಏನ್ ಮಾಡುದು? ಯಾಕಂದ್ರೆ ಎಷ್ಟಂತೇಳಿ ಖರ್ಚು ಮಾಡ್ಕೋತ ಹೋಗುದು ನೋಡ್ರಿ. ಈಗ ಲಾಸ್ಟ್ ಟೈಮ್ ಹೋಗಿದ್ದೀವಿ. ಒಂದ್ಸಲ ಹೋಗಿ ಬಂದ್ರೆ 2,000 ರಿಂದ 3,000 ರೂಪಾಯಿ ಅಮೌಂಟ್ ಖರ್ಚಾಗತ್ತೆ. ಹಂಗಿದೆ ಅದು. ಎಲ್ರು ಬಂದವ್ರಿಗೆ ಅದು ಇದು ಎಲ್ಲ ಇದ್ ಮಾಡಿಸ್ಬೇಕಾಗತ್ತೆ. ಬರೇ ಹಂಗೆಲ್ಲ ಇರುದಿಲ್ಲ. ಅದೆಲ್ಲ ಬಾಳ ಇದೆ. ಅದನ್ನೆಲ್ಲ ಹೇಳ್ಕೊತ ಕುಂಡಂಗಿಲ್ಲ. ನಾಳೆ ಟಿ.ಇ.ಟಿ ಬಗ್ಗೆ ನಾನು ಅಲ್ಲಿ ಏನು ಎಸ್.ಎಸ್.ಕೆ ಒಳಗೆ ಮೀಟಿಂಗ್ ಒಳಗೆ ಏನ್ ಡಿಸಿಷನ್ ತೆಗೆದುಕೊಂಡಿದಾರಲ್ಲ, ಅದ್ರ ಬಗ್ಗೆ ನಾಳೆ ನಿಮ್ಗೆ ಏನಪ್ಪಾ ಅಂದ್ರ ಇನ್ಫಾರ್ಮೇಷನ್ ಕೊಡ್ತೀನಿ. ಟಿ.ಇ.ಟಿ ಆಗತ್ತೋ ಇಲ್ಲೋ ಅನ್ನುವಂಥದ್ದು. ಯಾಕಂದ್ರೆ ಮೀಟಿಂಗ್ ಮಾಡಿದ್ದಾರೆ ಮೇಡಮ್ ಅವರು ಮತ್ತೆ ಮಿನಿಸ್ಟರ್ ಅವರು. 3 ಜನ ಮಾಡಿದ್ದಾರೆ. ಕಮಿಷನರ್, ಪಿ.ಆರ್.ಎಸ್ ಮತ್ತೆ ಮಿನಿಸ್ಟರ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ನಿಮ್ಗೆ ಒಂದು ಮಾಹಿತಿಯನ್ನ ಕೊಡ್ತೀನಿ. ಅಕಸ್ಮಾತ್ ಅವ್ರು ಏನಾದ್ರು ಡಿಸಿಷನ್ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಸೊ ಇದ್ರ ಬಗ್ಗೆ ಯಾರಿಗೆ ಟಿ.ಇ.ಟಿಗೆ ನಿಮ್ಗೆ ನೀಡ್ ಇರ್ತೈತಲ್ಲ, ಅವರು ಕಂಪಲ್ಸರಿ ಬೆಂಗಳೂರಿಗೆ ಬರ್ತೀವಿ ಅಂತೇಳಿ ನಿಮ್ಮ ಒಂದು ಲಿಸ್ಟ್ ಅನ್ನ ಕೊಟ್ರೆ ನನಗೆ ನಾನೇನಪ್ಪಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡ್ತೀನಿ. ಯಾರನ್ನ ಭೇಟಿ ಮಾಡ್ಬೇಕು ಏನೇನು ಅಂತೇಳಿ. ಸೊ ಇದ್ರ ಸಂಬಂಧಪಟ್ಟಂತೆ ನೋಡೋಣ. ನಾಳೆ ನಿಮ್ಗೆ ಅಪ್ಡೇಟ್‌ನ ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.